ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮನೋಜ್ ಕ್ರಿಸ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಬೆಳಿಗ್ಗೆ 9:00 ನಾನು ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಇದ್ದೀನಿ. ಸೊ ಇಲ್ಲಿಂದ ನಾವು ಜೋಗ್ ಫಾಲ್ಸ್ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದ್ದೀವಿ. ಸೊ ನನ್ನ ಒಟ್ಟಿಗೆ ನೀವು ಬನ್ನಿ, ಸೆಲೆಬ್ರೇಷನ್ ನಿಮ್ಗೆ ತಿಳಿಸ್ತೀನಿ. ಸೊ ಶಿವಮೊಗ್ಗದಲ್ಲಿ ಸಿಗೋಣ ಬನ್ನಿ. ಹಾಗೆ ನಾವು ಹೋಗ್ತಾ ಇರುವಾಗ ಇಲ್ಲಿಂದ ಶಿವಮೊಗ್ಗದಿಂದ ರೈಲ್ವೆ ಸ್ಟೇಷನ್ ಇಂದ ಜೋಗ್ ಫಾಲ್ಸ್ಗೆ 108 ಕಿಲೋಮೀಟರ್ ಇದೆ. ಸೊ ನಾವು ಬೈಕಲ್ಲಿ ಹೋಗೋದ್ರಿಂದ ನಮಗೆ 1 ಗಂಟೆ 40 ನಿಮಿಷ ತಗೊಂತು. ಸೊ ನಾವು ಆರಾಮ್ಸೆ ಬೈಕಲ್ಲಿ ನಾವು ಹೋಗಿದ್ವಿ. ಸೊ ಮತ್ತೆ ಇಲ್ಲಿ ಶಿವಮೊಗ್ಗ ನೆಕ್ಸ್ಟ್ ಸಾಗರ ಸಿಗುತ್ತೆ, ಸಾಗರ ಆದ್ಮೇಲೆ ಜೋಗ್ ಫಾಲ್ಸ್. ಸೊ ದಾರಿ ಎಲ್ಲ ಖಾಲಿಯಾಗಿದ್ವು, ಚೆನ್ನಾಗಿತ್ತು. ನೀವೇನಾದ್ರೂ ಹೋಗೋದಿದ್ರೆ ಐ ಥಿಂಕ್ ಮಳೆ ಕಾಲದಲ್ಲಿ ಹೋಗೋದು ಇನ್ನೂ ಚೆನ್ನಾಗಿರುತ್ತೆ. ನಾನು ನನ್ನ ತಮ್ಮ ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿ, ನನ್ನ ತಮ್ಮ ಗಾಡಿ ಓಡಿಸ್ತಿದ್ದ, ನಾನು ಹಿಂದ್ಗಡೆ ಕುತ್ಕೊಂಡು ಈ ತರ ಎಲ್ಲ ಫನ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ನನಗಂತೂ ಗಾಡಿ ಓಡಿಸೋದಕ್ಕಿಂತ ಈ ತರ ವಿಡಿಯೋ ಮಾಡೋದು, ಆಚೆ ನೋಡೋದೇ ನನಗೆ ಕೆಲಸ ಆಗಿತ್ತು. ಮತ್ತೆ ಸೊ ಆಲ್ಮೋಸ್ಟ್ ದಾರಿಗಳಲ್ಲೂ ಬೆಂಗಳೂರಿಗೆ ಗೊತ್ತಲ್ಲ, ದಿನಾಲು ಕೆಲಸ, IT ಕಂಪ್ನಿಯಲ್ಲಿ ಕೆಲಸದಲ್ಲಿ ಇದರಲ್ಲಿ ಕೆಲಸ ಮಾಡಿ ದಿನಾಲು ಗಾಡಿ ಬಿಲ್ಡಿಂಗ್ ನೋಡಿ ಬೇಜಾರಾಗಿರುತ್ತೆ. ಸೊ ದಯಮಾಡಿ ನಿಮ್ಗೆ ಏನಾದ್ರು ಟೈಮ್ ಸಿಗುತ್ತಾರೆ ನಮ್ಮ ಮಲೆನಾಡು ಕಡೆ ಬನ್ನಿ. ಸ್ವಲ್ಪ ಟೈಮ್ ನಾವೆಲ್ಲ ಸ್ಪೆಂಡ್ ಮಾಡಿ, ನಿಮಗೂ ಪರಿಸರ ಜೊತೆ ನೈಸರ್ಗಿಕ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮಗೂ ಮೈಂಡ್ ರಿಫ್ರೆಶ್ ಆಗುತ್ತೆ. ಆದಷ್ಟು ಈ ಒಂದು ಮಳೆಗಾಲದಲ್ಲಿ ನಮ್ಮ ಮಲೆನಾಡು ಕಡೆ ಬನ್ನಿ, ಚಿಕ್ಕಮಗಳೂರು, ಶಿವಮೊಗ್ಗ ಆ ಕಡೆ ಮಂಗಳೂರು ಕಡೆಗೆಲ್ಲ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡೋದಕ್ಕೆ ಅಟ್ಲೀಸ್ಟ್ ನಮಗೆ ಆ ಗ್ರೀನರಿ, ಆ ಒಂದು ಪರಿಸರ ಇದಾದ್ಮೇಲೆ ನಾವು ಸಾಗರದಲ್ಲಿ ಒಂದು ಹೋಟ್ಲಲ್ಲಿ ನಿಲ್ಲಿಸ್ಬಿಟ್ಟು ನಾನು ಊಟ ಮಾಡಕ್ಕೆ ಬ್ರೇಕ್ಫಾಸ್ಟ್ ಮಾಡಕ್ ಕೂತ್ಕೊಂಡ್ವಿ. ನಾನು ಮಸಾಲೆ ದೋಸೆ ತಿಂದೆ, ನನ್ನ ತಮ್ಮ ಇಡ್ಲಿ ವಡೆ ತಿಂದ. ಸೊ ಹೊಟ್ಟೆ ತುಂಬ ತಿಂದ್ವಿ. ಅಲ್ಲಿಂದ ನಮಗೆ ಇನ್ನೊಂದು 34 ಕಿಲೋಮೀಟರ್ ಇತ್ತಷ್ಟೇ, 27 ಕಿಲೋಮೀಟರ್ ನೆಕ್ಸ್ಟ್. ಸೊ ನಾನು ಮಸಾಲೆ ದೋಸೆ ತಿಂದೆ, ನಮ್ಮ ತಮ್ಮ ಇಡ್ಲಿ ತಿಂತಾ ಇದ್ದಾನೆ. ಸೊ ನಾನು ಅಷ್ಟು ಮಸಾಲೆ ದೋಸೆ ಒಬ್ಬನೇ ತಂದ್ಕೊಂಡ್ಬಿಟ್ಟೆ. ಸೊ ಕೊನೆಗೂ ನಾವು ಬಂದೇ ಬಿಟ್ವಿ, ಜೋಗ್ ಫಾಲ್ಸ್ ಹತ್ರ ಬಂದ್ಬಿಟ್ಟು. ಜೋಗ್ ಫಾಲ್ಸ್ ಹೋಗಿ ಎಂಟ್ರೀಸ್ ಇಲ್ಲಿ ಮುಂದೆ ಸಿಗುವಂತ ಸೇತುವೆ. ಸೊ ಇಲ್ಲಿಂದ ನೆಕ್ಸ್ಟ್ ಸಿಗುತ್ತೆ ನಮಗೆ ಜೋಗ್ ಫಾಲ್ಸ್. ಸೊ ನೋಡೋದಕ್ಕಂತ ಮಾತ್ರ ನಾವು ಎಷ್ಟು ವಿಡಿಯೋದಲ್ಲಿ ಹೇಳಿದ್ರು ಅಲ್ಲಿ ಹೋಗಿ ನೋಡೋದು ಖುಷಿ ಉಂಟಲ್ಲ, ಅದು ಏನಿದ್ರು ಅಲ್ಲಿ ಸಿಗೋದು, ನಮಗೆ ಎಲ್ಲೂ ಸಿಗೋದಿಲ್ಲ. ಎಂತ ಯೋಚನೆ ಮಾಡ್ತಿದ್ರು ನೀವೆಲ್ಲರೂ, ನಿಮಗೆ ಫ್ರೀ ಇದ್ರೆ ಗಾಡಿ ತೆಗೆದು ಹೋಗಿರಿ, ಜೋಗ್ ಫಾಲ್ಸ್ ನೋಡ್ಕೊಂಡ್ ಬನ್ನಿ. ಮನೇಲಿ ಎಷ್ಟೊತ್ತು ಕುತ್ಕೊಂತೀರ ನೀವು. ಸೊ ನೀವು ಹೌಸ್ ವೈಫ್ ಆಗಿದ್ರೆ ನಿಮ್ಮ ಗಂಡಂದಿರಿಗೆ ಹೇಳಿ, ಮಕ್ಕಳೇ ನಿಮ್ಮ ಅಪ್ಪ ಅಮ್ಮಂದಿರಿಗೆ ಹೇಳಿ, ಅಪ್ಪ ಅಮ್ಮ ಕರ್ಕೊಂಡು ಹೋಗಿ ಜೋಗ್ ಫಾಲ್ಸ್ ಕರ್ಕೊಂಡು, ಅಥವಾ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳಿ. ಸೊ ಈ ಬೆಂಗಳೂರಲ್ಲಿ ಇದ್ದು ಬೋರ್ ಅಲ್ಲ ನಿಮಗೆಲ್ಲರೂ, ಬನ್ನಿ ನಮ್ಮ ನೈಸರ್ಗಿಕ ಪರಿಸರವನ್ನು ನೋಡಿ ಖುಷಿ ಪಡಿ, ಸಂತೋಷ ಪಡಿರಿ. ಸೊ ಕೊನೆಗೂ ನಾವು ಜೋಗ್ ಫಾಲ್ಸ್ಗೆ ಬಂದೇ ಬಿಟ್ವಿ. ಸೊ ನಾವು ಬರೋತ್ತಿಗೆ ಅಷ್ಟೊಂದು ಜನ ಇಲ್ಲ, ನಾವು ಬೆಳಿಗ್ಗೆನೆ ಬಂದಿದ್ದು, ಒಂದು 10 ಗಂಟೆ ಆಗಿರ್ಬೇಕು. ಸೊ ಅಷ್ಟೊಂದು ಜನ ಏನಿರಲಿಲ್ಲ, ಸ್ವಲ್ಪ ಜನ ಮಾತ್ರ. ಎಲ್ಲರೂ ಫೋಟೋಸ್ ತಗೊಂತ ಇದ್ರು, ಅಲ್ಲಿ ಫೋಟೋಗ್ರಾಫರ್ಸ್ ಇರ್ತಾರೆ, ಫೋಟೋ ತಗೊಂತ ಇದ್ರು. ಆಮೇಲೆ ಇನ್ನೊಂದು ನಾವು ಹೋಗಿದ್ದೆ, ನಾನು ನಮ್ಮ ಆ ಕಡೆ ಮಳೆನೂ ಇರಲಿಲ್ಲ. ಸೊ ನೀವು ಅಲ್ಲಿ ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ ಒಬ್ಬರಿಗೆ 400 ರೂಪಾಯಿ ತಗೊಂತಾರೆ. ಆಮೇಲೆ ಟಿಕೆಟ್ ಚಾರ್ಜ್ ಅವರೇ ತಗೊಂತಾರೆ. ಸೊ ಆ ನೀರು ಹರಿತಾ ಇದೆಯಲ್ಲ, ಅಲ್ಲಿ ಮೇಲೆ ನಿಮ್ಮನ್ನ ಅವ್ರು ಕರ್ಕೊಂಡು ಹೋಗ್ತಾರೆ, ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನನ್ನ ತಮ್ಮ ಬಂದ್ಬಿಟ್ಟು ಫೋಟೋಶೂಟಿಗೋಸ್ಕರ ನನ್ನ ತಮ್ಮ ಫೋಟೋ ತಗೊಂತ ಇದ್ದ. ಆಮೇಲೆ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡಿದಲ್ಲಿ ತುಂಬಾ ಖುಷಿ ಆಯ್ತು. ಎಷ್ಟೋ ದಿವಸಗಳಾದ್ಮೇಲೆ ಫಸ್ಟ್ ಟೈಮ್ ನಾವು ಜೋಗಿ ಹೋಗಿರೋದು, ನಮಗೆ ತುಂಬಾ ಖುಷಿ ಆಯ್ತು. ಸೊ ವಿಡಿಯೋನ ಮಾಡಿದ್ವಿ. ಸೊ ನೀವೇನಾದ್ರೂ ಮನೇಲಿ ಇರೋದಾದ್ರೆ ದಯಮಾಡಿ ಹೋಗಿ. ಸೊ ನಡೀತಾ ಇದೆ, ಒಳ್ಳೆ ಖುಷಿ ತರುತ್ತೆ ಅಂತ ನಾನು ಅನ್ಸ್ತೇನೆ. ನೀರಂತೂ ತುಂಬಾ ಕಮ್ಮಿ ಇದೆ, ನೀರೆಲ್ಲ ಫುಲ್ ಕಾಡು, ಗುಡ್ಡ, ಬೆಟ್ಟ. ಸೊ ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲೇ ನಮ್ಮ ಮುಂಗಾರು ಮಳೆ ಮೂವಿ ಕ್ಲೈಮ್ಯಾಕ್ಸ್ ಏನಿರುತ್ತೆ ನೋಡಿ, ಅದು ಆ ಬೆಟ್ಟದ ಮೇಲೇನೆ ನಡೆಯೋದು. ಸೊ ಗಾಯ್ಸ್, ವಿಡಿಯೋ ಇಷ್ಟನಾ? ಸೊ ವಿಡಿಯೋ ನೋಡಿದಾರಲ್ಲ. ಸೊ ನಿಮಗೆ ಕೆಲವು ವಿಷಯ ಹೇಳಕ್ ಇಷ್ಟಪಡ್ತಿದ್ದೆ. ನೀವೇನಾದ್ರು ಜೋಗ್ ಫಾಲ್ಸ್ ಹೋಗೋದು ಪ್ಲಾನ್ ಹಾಕೊಂಡಿದ್ರೆ ದಯಮಾಡಿ ಈ ಟೈಮ್ ಹೋಗ್ಬಿಡಿ. ಐ ಥಿಂಕ್ ನೆಕ್ಸ್ಟ್ ತಿಂಗಳು ಹೋಗ್ಬಿಡಿ. ನೀವು ಬೆಂಗಳೂರಲ್ಲಿ ಮಳೆ ಇದೆ ಅಂತ ಹೇಳ್ಬಿಟ್ಟು, ಅಥವಾ ನಿಮ್ ಕಡೆ ಮಳೆ ಇದೆ ಅಂತ ಹೇಳ್ಬಿಟ್ಟು ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ಅಲ್ಲಿ ನೀರೇ ಇರ್ಲಿಲ್ಲ.
ಅದು ಏನೋ ನಂಗೆ ಪ್ರಕಾರ ಡ್ಯಾಮ್ ತುಂಬಿ ಬರೋ ನೀರು ಅನ್ಸುತ್ತೆ. ಸೊ ಅಲ್ಲಿ ಇನ್ನು ಮಳೆನೂ ಅಷ್ಟೊಂದು ಆಗಲಿಲ್ಲ, ಮಳೆ ಬರ್ತಾ ಇದೆ ಬಟ್ ಅಷ್ಟೊಂದು ಮಳೆ ಇಲ್ಲ. ಸೊ ದಯಮಾಡಿ ನೀವು ನೆಕ್ಸ್ಟ್ ತಿಂಗಳು ಅಲ್ಲ ಬರೋ ತಿಂಗಳು ನೆಕ್ಸ್ಟ್ ತಿಂಗಳು ಎಂಡಲ್ಲಿ ಹೋದ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ, ಅಲ್ಲಿ ನೀರು ಬಂದ್ರೆ ಚೆನ್ನಾಗಿರುತ್ತೆ. ಮತ್ತೆ ನೀವು ಆ ಕಡೆ ಬರೋದಾದ್ರೆ ನೀವು ಶಿವಮೊಗ್ಗದಿಂದ 108 ಕಿಲೋಮೀಟರ್ ಜೋಗ್ ಫಾಲ್ಸ್ಗೆ. ಸೊ ನೀವು ಬಸ್ಸಲ್ಲೂ ಬರ್ಬೋದು, ನೀವು ಓನ್ ಬೈಕಲ್ಲಿ ಬರ್ಬೋದು, ಟ್ರೈನಲ್ಲಿ ಸಹ ಬರ್ಬೋದು. ಆಮೇಲೆ ಎಂಟ್ರಿ ಫೀಸ್ ನಮ್ಗೆಲ್ಲರಿ ನನ್ನ ತಮ್ಮ ಇಬ್ಬರು ಬೈಕಲ್ಲಿ 20 ರೂಪೀಸ್ ತಗೊಂಡ್ರು, 40 ರೂಪೀಸ್ ಏನೋ ತಗೊಂಡ್ರು. ಸೊ ಬೈಕಲ್ಲಿ ಕಾರಲ್ಲಿ ಬಂದ್ರೆ ಎಕ್ಸ್ಟ್ರಾ ಅದೇನು ಡಿಫ್ರೆಂಟ್ ಅನ್ಸುತ್ತೆ. ಆಮೇಲೆ ಅಲ್ಲಿ ನೀವೇನಾದ್ರು ಫೋಟೋ ತಗೊಂಡ್ಬೇಕಾದ್ರೆ ದಯಮಾಡಿ ನೀವು ಕ್ಯಾಮ್ರಾ ತಗೊಂಡೋದ್ರೆ ಅಷ್ಟು ಒಳ್ಳೇದು. ಯಾಕಂದ್ರೆ ಅಲ್ಲಿ ಫೋಟೋಗ್ರಾಫರ್ ಇರ್ತಾರೆ, ಬಟ್ ಅವ್ರು ತುಂಬಾ ಕಾಸ್ಟ್ಲಿ. ಒಂದೊಂದು ಫೋಟೋಗೆ 35 ರೂಪೀಸ್ 35 ರೂಪಾಯಿ ತಗೊಂಡ್ರು. ಅದಾದ್ಮೇಲೆ ಏನಾದ್ರು ಫೋಟೋ ಫ್ರೇಮ್ ಮಾಡಿಬಿಟ್ಟು ಲ್ಯಾಮಿನೇಷನ್ ಮಾಡಿ 150 ಏನೋ ತಗೊಂತಾರೆ. ಸೊ ನೀವು ಆದಷ್ಟು ನಿಮ್ಮ ಓನ್ ಕ್ಯಾಮ್ರಾ ಮೊಬೈಲ್ ಇದ್ರೆ ಸಾಕು, ಬೇರೆ ಏನ್ ಬೇಡ. ಇದೇ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಬೆಲ್ ಐಕಾನ್ ಹೊಡೆದಾಕ್ಬಿಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಸೊ ಸೈನಿಂಗ್ ಬೈ ಮನೋಜ್ ಯೂಟ್ಯೂಬ್ ಚಾನಲ್.